ಬೆಂಗಳೂರು ನಗರದ ಕುಮಾರಸ್ವಾಮಿ ಲೇಔಟ್ 14ನೇ ಮುಖ್ಯ ರಸ್ತೆಯಲ್ಲಿ ಪಾದಚಾರಿಗಳಿಗೆ ಮೀಸಲಾಗಿದ್ದ ಫುಟ್ಪಾತ್ ಅನ್ನು ಪುನರ್ವಸು ಡಯಾಬಿಟಿಸ್ ಸೆಂಟರ್ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಂಡಿದ್ದರು. ಒಂದು ಕಡೆ ಆಸ್ಪತ್ರೆಗೆ ಅನಾರೋಗ್ಯದಿಂದ ಬರುವವರ ವಾಹನಗಳ ಪಾರ್ಕಿಂಗ್, ಇನ್ನೊಂದು ಕಡೆ ಆಂಬ್ಯುಲೆನ್ಸ್ ನಿಲುಗಡೆಗಾಗಿ ಪಾದಚಾರಿ ಮಾರ್ಗವನ್ನು ಸಂಪೂರ್ಣವಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ಇದರಿಂದ ದಿನನಿತ್ಯ ಸಾವಿರಾರು ಜನರು ರಸ್ತೆಯಲ್ಲೇ ನಡೆದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಪ್ರಮುಖ ಹಾಗೂ ಕಿರಿದಾದ ರಸ್ತೆ ಆಗಿರುವುದರಿಂದ ಫುಟ್ಪಾತ್ ಇದ್ದು ಇಲ್ಲದಂತಾಗಿದ್ದು, ಒಂದು ಬದಿಯಲ್ಲಿ ಕಸದ ರಾಶಿ, ಮತ್ತೊಂದು ಬದಿಯಲ್ಲಿ ಆಂಬ್ಯುಲೆನ್ಸ್ ಪಾರ್ಕಿಂಗ್ನಿಂದ ಪಾದಚಾರಿಗಳು ಅಪಾಯದ ನಡುವೆ ಓಡಾಡಬೇಕಾದ ಸ್ಥಿತಿ ಉಂಟಾಗಿತ್ತು. ಈ ಗಂಭೀರ ಸಮಸ್ಯೆಯನ್ನು ಗಮನಿಸಿದ ಜೊತೆಯಲ್ಲಿ ನ್ಯೂಸ್ ತಂಡ ಸ್ಥಳದಲ್ಲೇ ಲೈವ್ ಮೂಲಕ ವರದಿ ಮಾಡಿತ್ತು. ಪವನ್ ಅವ್ರಿಗೆ ಒಂದು 50 ಸತಿ ಫೋನ್ ಮಾಡಿ ಹೇಳಿದ್ದೇನೆ. ಫೋನ್ ಮಾಡಿದಾಗ ಮಾತ್ರ ಕಳಿಸ್ತಾರೆ, ಆಮೇಲೆ ಇಲ್ಲದೆ ಹೋದ್ರೆ ಅದು ಹಂಗೆ ಬಿದ್ದಿರ್ತದೆ. ಎರಡನೇದು ಏನು ಅಂತ ಅಂದ್ರೆ ನಾನು ಅಪ್ ಟು ಕಮಿಷನರ್ ವರೆಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಇವ್ರಿಗೆ ಯಾವ್ದು ಲೆಕ್ಕನೇ ಇಲ್ಲ. ಆ ಏರಿಯಾದಲ್ಲಿ ಒಬ್ಳು ಕಸ ಗುಡ್ಸಕ್ ಬರ್ತಾಳೆ ಅಂದಾನಮ್ಮ ಅಂತ ಅಂದ್ಬಿಟ್ಟು, ಅವಳು ಏನೋ ಪರ್ಮನೆಂಟ್ ಆಯ್ತು ಅಂದ್ರೆ ಕಮಿಷನರ್ ಸೀಟಲ್ಲೇ ಹೋಗಿ ಕೂತ್ಕೊತಾಳೆ. ಅವಳು ನೆಲ ಗುಡ್ಸಲ್ಲ, ಅವಳು ಅಷ್ಟು ದುರಂಕಾರಿ ಅವಳು. ಅವಳನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಅಂತ ಅಂದ್ಬಿಟ್ಟು ಒಂದು 5 ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಏನ್ ಕಾರ್ಪೊರೇಷನ್ ಅವ್ರು ಸತ್ತವ್ರೆ ಅಂತ ಕಾಣಿಸ್ತದೆ. ಅವರು ಅಯೋಗ್ಯರುತ್ತಲ್ಲ. ನಾನು ಡೆಪ್ಟಿ ಕಮಿಷನರ್ ಆಗಿ ಫೋನ್ ಮಾಡಿ ನನ್ನ ಸಬಾರ್ಡಿನೇಟ್ ಕೆಲವರು ಎಲ್ಲರೂ ಇದ್ದಾರೆ ಅಲ್ಲಿ, ಒಂದು ಇದಿಲ್ಲ ಅಂತ ಅಂದ್ರೆ ಏನ್ ಮಾಡ್ತಾರೆ ಇಲ್ಲೇ? ಅಂದ್ರೆ ಒಂದು 8 ದಿವಸ ಕಸ ತೆಗ್ದಿಲ್ಲ. 8 ದಿವಸ ಅಲ್ಲ, ಯಾವಾಗ್ಲೂ ಅಷ್ಟೇ. ಈಗ ಕಂಪ್ಲೇಂಟ್ ಮಾಡ್ತೀವ ಆವತ್ತು ಬರ್ತಾರೆ ಅಷ್ಟೇ. ಇವ್ರು ಪರ್ಮನೆಂಟ್ ಆಗಿ ತೆಗೆದು ಕಸ ಎಲ್ಲಿ ಅಂತ ಅಂದ್ರೆ ಬೇಕರಿಗಳು, ಸೇವಿಂಗ್ ಶಾಪ್, ಹೋಟ್ಲುಗಳು, ಎಲ್ಲಿ ಕಮರ್ಷಿಯಲ್ ಪ್ಲೇಸ್ಗಳಿದೆ ಅಂತ ಕಡೆ ತೆಗಿತಾರೆ. ಅವರು ಹೋಗ್ತಾರೆ ಅಷ್ಟೇ ವಿನಃ ತೆಗಿತಾರೆ. ಅದನ್ನ ತೆಗಿತಾರೆ. ಅಲ್ಲಿ ಎಕ್ಸ್ಟ್ರಾ ಕಾಸು ಸಿಗ್ತದೆ, ತೆಗಿತಾರೆ. ಇನ್ಯಾತಕ್ಕೆ ತೆಗಿತಾರೆ ಅವರು? ದುಡ್ಡುಗೋಸ್ಕರ ತೆಗಿತಾರೆ. ಅಲ್ಲಿ ಯಾರು ಗೊತ್ತು? ಇಲ್ಲಿ ದುಡ್ಡು ಕೊಡೋದು ಅಂದ್ಬಿಟ್ಟು ಇಲ್ಲವ್ರಿಗೂ ಕೊಡ್ತಾರೆ, ಅಷ್ಟು ಕೊಡಲ್ವಲ್ಲ. ಅಲ್ಲಿ ಡೈಲಿ ಪೇಮೆಂಟ್ ಗಳು ಸಿಗ್ತದೆ, ಅದಕ್ಕೆ ತೆಗಿತಾರೆ ಅಲ್ಲಿ. ಸರಿ, 16ನೇ ಕ್ಲಾಸ ಇದೆ 16ನೇ ಮೇನ್. 16ನೇ ಮೇನು. ಮತ್ತೆ ನಿಮ್ಗೆ ಡೋರ್ ನಂಬರ್ ಏನು ಸರ್? 2570 ನೋಡಿ ಪಾಪ ಸ್ಥಳೀಕರು ಇಲ್ಲಿ ಪಾಪ ಕಸ ತೆಗಿತಲ್ಲ. ನಾವೊಬ್ಬ ಗೌರ್ಮೆಂಟ್ ಅಫಿಸಿಯಲ್ ಆಗ್ಬಿಟ್ಟು ನಾವಿರೋರು ಇಬ್ರು ಸೀನಿಯರ್ ಸಿಟಿಜನ್ ಮನೆಯಲ್ಲಿ ನಮ್ಮ ಪಕ್ಕದಲ್ಲಿ ನೋಡಿ ಆ ಕಷ್ಟ ಇದರಿಂದ ನೋಡಿ ಚರ್ಮ ರೋಗಗಳೆಲ್ಲ ಹೆಂಗ್ ಬಂದಿದೆ. ಕಸದಿಂದ ಇನ್ಸ್ಪೆಕ್ಷನ್ ಆಗಿರೋದು. ಆ ಪಕ್ಕದಲ್ಲಿ ಯಾವನೋ ಒಬ್ಬ ಖಾಲಿ ಸೈಟ್ ಇಟ್ಕೊಂಡಿದ್ದಾನೆ, ಬೋಳಿ ಮಗ. ಅವ್ನು ಬಂದು ಕಟ್ಟುವ ಇಲ್ಲ, ಏನೂ ಇಲ್ಲ. ಅಲ್ಲಿ ಎಲ್ಲ ಗಾರ್ಬೇಜ್ ಬಿದ್ದಿರ್ತದೆ. ಅದನ್ನ ಕಾರ್ಪೊರೇಷನ್ ಕಾನೂನಲ್ಲೇ ಕರೆಕ್ಟ್ ಆಗಿದೆ. ವೇಕೆಂಟ್ ಸೈಟ್ ಇತ್ತು ಅಂತಾದ್ರೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಕಾರ್ಪೊರೇಷನ್ ಅವರು ಅವ್ರಿಗೆ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡಬೇಕು ಅಂತ ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ಅದನ್ನೇ ಗೊತ್ತಿಲ್ವಲ್ಲ ಅವ್ರಿಗೆ. ಇಲ್ಲ ಸರ್, ಇವಾಗ ಹೊಸ GP ಆಗಿದೆಯಲ್ಲ, ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಏನು ಮಾಡಲ್ಲ. ತಗೊಂಡ್ರೆ ಓಲ್ಡ್ ವೈನ್ ಇಂದ ನ್ಯೂ ಬಾಟಲ್, ನಥಿಂಗ್ ಎಲ್ಸ್. ನೋಡಿ ಇಲ್ಲಿ ಸ್ಥಳೀಕರು ಪಾಪ ನನಗೆ ಈ ಕಸದಿಂದ ಅಲರ್ಜಿ ಆಗಿದೆ ಅಂತ ಅಂದ್ಬಿಟ್ಟು ಪಾಪ ಹಳ್ಳಿನ ತೋಡ್ಕೊಂಡಿದ್ದಾರೆ. ಹಾಗಾಗಿ ನೋಡಿ ಇಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ನೋಡಿ ಅವ್ರಿಗೆ ಒಂದು ಬ್ಲೌಸ್ ಇಲ್ಲ, ಒಂದು ಮಾಸ್ಕ್ ಇಲ್ಲ. ಅವ್ರಿಗೂ ನೋಡಿ ಪಾಪ ಅವರು ಬರೀ ಕಸ ತೆಗೆದೇ ಇರೋದಕ್ಕೆ ಇನ್ಸ್ಪೆಕ್ಷನ್ ಆಯಿತು ಅಂತಂದ್ರು. ಇವ್ರು ಕೈಯಲ್ಲಿ ಬಿಟ್ಟು ಕಸ ತೆಗಿತಾ ಇದ್ದಾರೆ. ಆಮೇಲೆ ನಮ್ಮ ನಗರ ಸ್ವಚ್ಛತೆ ಮಾಡ್ತಿದ್ದಾರೆ. ಇವ್ರಿಗೆ ಯಾಕೆ ಮಾಸ್ಕ್ ಇಲ್ಲ, ಇವ್ರಿಗೆ ಯಾಕೆ ಬ್ಲೌಸ್ ಇಲ್ಲ, ಇವ್ರಿಗೆ ಯಾಕೆ ಶೂ ಇಲ್ಲ ಹೇಳಿ? ಇವರು ಮನುಷ್ಯ ಅಲ್ವಾ? ನೋಡಿ, ಕಸ ತೆಗೆದೇ ಇರೋದಕ್ಕೋಸ್ಕರ ಮನೆ ಹತ್ರ ಇನ್ಸ್ಪೆಕ್ಷನ್ ಆಗಿದೆ ಅಂತಾರೆ. ಇವರು ನಮ್ಮ ಬೆಂಗಳೂರು, ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಸ್ವಚ್ಛತೆಗೋಸ್ಕರದೇ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಗರ ಸ್ವಚ್ಛತೆ ಇರಲಿ ಅಂತ ಅಂದ್ಬಿಟ್ಟು, ನಾವೆಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸ್ವಚ್ಛತೆ ಇರಲಿ ಅಂತ ಅವರು ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಯಾಕೆ ನ್ಯಾಯ? ಅವ್ರಿಗೊಂದು ಇವ್ರಿಗೊಂದ. ಅಲ್ಲದೆ 112ಗೆ ಕರೆ ಮಾಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ತಕ್ಷಣವೇ ಟ್ರಾಫಿಕ್ ಪೊಲೀಸರು ಹಾಗೂ ಪಾಲಿಕೆಯವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪಾದಚಾರಿಗಳಿಗೆ ಆಗುತ್ತಿದ್ದ ತೊಂದರೆಯನ್ನು ಬಗೆಹರಿಸಿದರು. ನಗರದ ಸಮಸ್ಯೆಯನ್ನು ಬೆಳಕಿಗೆ ತಂದು ಅಧಿಕಾರಿಗಳ ಗಮನಕ್ಕೆ ತರುವುದು ಹಾಗೂ ಜನಸಾಮಾನ್ಯರ ಧ್ವನಿಯಾಗುವುದು ಜೊತೆಯಲ್ಲಿ ನ್ಯೂಸ್ನ ನಿರಂತರ ಪ್ರಯತ್ನವಾಗಿದೆ. ಅದು ನಾವೊಂದು ಲೈವ್ ಮಾಡಿದ್ವಿ ಇಲ್ಲಿಂದ ಹಾಸ್ಪಿಟ್ಲದು. ನಮಗೆ ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಟ್ರಾಫಿಕ್ ಪೊಲೀಸರು ಬಂದು ಸ್ಪಂದಿಸಿ ಈ ಜಾಗನ ತೆರವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ನ್ಯೂಸ್ ವತಿಯಿಂದ
ನಮ್ಮ ಸುಬ್ರಹ್ಮಣ್ಯಪುರ ಮತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗೂ ಧನ್ಯವಾದಗಳು.